ಯಾರೋ ಒಬ್ಬ ತಲೆಕಟ್ಟ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಓವೈಸಿ ಆಡಿರುವಂಥ ಮಾತುಗಳೇನಿದೆ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇಂಥ ಒಬ್ಬ ಜನನಾಯಕ ಅನಿಸ್ಕೊಂಡಿರುವಂಥವನು, ಒಬ್ಬ ಜನಪ್ರತಿನಿಧಿ ಅನಿಸ್ಕೊಂಡಿರುವಂಥವನು ಇಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ಬನ್ನಿ ಸಂಬಂಧಪಟ್ಟ ಮಾತಾಡಲಿಕ್ಕೆ ಬೇಲಿಮಠ ಶ್ರೀಗಳು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಶ್ರೀಗಳೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಮತ್ತೊಬ್ಬರು ವಿಕ್ರಮ್ ಅಂಥೋಣಿ ಕ್ರೈಸ್ತ ಮುಖಂಡರು. ವಿಕ್ರಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಶಫೀವುಲ್ಲಾ ಸಾಹೇಬ್ ನಮ್ಮ ಜೊತೆಗಿದ್ದಾರೆ, ಮುಸ್ಲಿಂ ಮುಖಂಡರು, ಚಿಂತಕರು, ಸಮಾಜ ಸೇವಕರು. ಶಫೀವುಲ್ಲಾ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಾಪ್ ಸಿಂಹ ಇದ್ದಾರೆ, ಪತ್ರಕರ್ತ, ಅಂಕಣಕಾರ. ಪ್ರತಾಪ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೂರ್ಯನಾರಾಯಣ್ ನಮ್ಮ ಜೊತೆಗಿದ್ದಾರೆ, ರಾಜ್ಯ ಸಂಚಾಲಕರು, ಭಜರಂಗಳ. ಸೂರ್ಯನಾರಾಯಣ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇನ್ನು ಮೈಸೂರಿನ ಸ್ಟುಡಿಯೋದಿಂದ ಶಫೀಕ್ ಅಹಮದ್ ಇದ್ದಾರೆ, ಸಮಾಜ ಸೇವಕರು, ಮುಸ್ಲಿಂ ಮುಖಂಡರು. ಹುಬ್ಬಳ್ಳಿ ಸ್ಟುಡಿಯೋದಿಂದ ಪ್ರಮೋದ್ ಮುತಾಲಿಕ್ ಇದ್ದಾರೆ, ಶ್ರೀರಾಮ ಸೇನೆಯ ಸಂಸ್ಥಾಪಕರು. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸೊ ನನ್ನ ಮೊದಲನೇ ಪ್ರಶ್ನೆ ಆರಂಭ ಆಗ್ತಾ ಇದೆ ಬೇಲಿಮಠದ ಶ್ರೀಗಳಿಂದ. ಶ್ರೀಗಳೇ, ಓವೈಸಿ ಭಾಷಣದ ಪರಿಯನ್ನು ಕೇಳಿದ್ರಿ, ಏನು ಅನಿಸ್ತು ತಮಗೆ? ಜನನಾಯಕರು ಈ ಮೆದುಳಿಲ್ದವರಾದರೆ ಇಂಥ ಕೆಲಸಗಳಾಗ್ತವೆ. ಸಣ್ಣ ವಯಸ್ಸಿನಲ್ಲಿ ಹುಚ್ಚುನಾಯಿ ಕಡ್ದಾಗ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದರೆ ಇಂಥ ಭಾಷಣಗಳು ಹೊರಗೆ ಬರ್ತವೆ. ಆದರೆ ಒಂದು ಮಾತು ಹೇಳ್ತೇನೆ, ಲಮ್ಹೋನೆ ಖತಾ ಕೀತಿ ಸದಿಯೋನೆ ಸಜಾಪಾಯಿ ಅಂತ ಉರ್ದು ಒಂದು ಗಾದೆ ಇದೆ. ಕ್ಷಣಗಳು ಮಾಡಿದ ತಪ್ಪಿಗೆ ಯುಗಗಳು ಶಿಕ್ಷೆ ಅನುಭವಿಸ್ತವೆ ಅಂತ. ಇಂಥ ನಾಯಕ ಅಥವಾ ಅನಾಯಕರು ಮಾಡಿದಂಥ ಮಾತು 15 ಕೋಟಿ ಜನಗಳ ಒಂದು ಬಾಂಧವ್ಯ ಮತ್ತು ವಿಶ್ವಾಸವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ ಅಂತ ಅನ್ನುವಂಥ ವಾಸ್ತವ ಪ್ರಜ್ಞೆ ಇಲ್ಲದೆ ಇರತಕ್ಕಂಥ ತಲೆಕೆಟ್ಟ ಮಾತುಗಳಿವು ಅಂತ ನಾವು ಹೇಳಬೇಕಾಗುತ್ತೆ. ಎಸ್, ಒಳ್ಳೆ ಮಾತನ್ನು ಹೇಳಿದ್ರಿ ತಾವು. ಬನ್ನಿ, ಶಫೀವುಲ್ಲಾ ಸಾಹೇಬ್ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ತಮ್ಮ ಅನಿಸಿಕೆ ಏನು? ಮೊದಲನೇದಾಗಿ ತಾವು ಹೇಳಿದ್ರಿ, ಇವರು ಓವೈಸಿ ಅವರು ಹೇಳಿರೋ ಮಾತಿಗೆ MLA ಆಗಿದ್ದಾರೆ, ಅಲ್ಲಿ ಎಲೆಕ್ಟೆಡ್ ಪರ್ಸನ್ ಅವರು. ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಬದ್ಧರಾಗಿರಬೇಕು ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು. ಕಾನ್ಸ್ಟಿಟ್ಯೂಷನ್ಗೆ ತಕ್ಕಂತೆ ಅವ್ರು ನಡ್ಕೊಬೇಕು. ಕಾನ್ಸ್ಟಿಟ್ಯೂಷನ್ ಬಿಟ್ಟು, ನಮ್ಮ ಸಂವಿಧಾನ ಬಿಟ್ಟು ಅವ್ರು ಮಾತನಾಡಿದ್ರೆ ಇದು ಬಹಳ ದೊಡ್ಡ ದುರಂತ ಮತ್ತು ಬಹಳ ದೊಡ್ಡ ತಪ್ಪು. ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಒಂದು. ಎರಡನೇದು, ತಾವು ಒಂದು ಮಾತು ಹೇಳಿದ್ರಿ, ನಾವು ಜನನಾಯಕರು, ಮುಸಲ್ಮಾನ್ ಜನನಾಯಕರು ತಲೆ ತಗ್ಸಿದ್ರು. ನಾವು ತಲೆ ತಗ್ಸುವಂಥ ಯಾವ ವಿಷಯನೂ ಅಲ್ಲ. ಇಂಥವರು ಎಲ್ಲದರಲ್ಲೂ ಇದ್ದಾರೆ, ಈತನೊಬ್ಬನೇ ಅಲ್ಲ. ಈಗ ಒಬ್ಬ ಕಾಣಿಸ್ತಾ ಇದ್ದಾನೆ, ಎಲ್ಲದರಲ್ಲೂ ಇದ್ದಾರೆ. ಎಲ್ಲದರಲ್ಲೂ ಯಾರ್ಯಾರೇ ಇರಲಿ, ಅಕ್ಬರ್ ಅಂದವ್ನಿಗೆ ಮಾತ್ರ ಕಡವಾಣ ಹಾಕಬೇಕು, ಅಮರ್ಗೆ ಬಿಟ್ಬಿಡಬೇಕು, ಅಂಥೋನಿಗೆ ಬಿಟ್ಬಿಡಬೇಕು, ಆ ಥರ ಅಲ್ಲ. ಎಲ್ರಿಗೂ ಕಡವಾಣ ಹಾಕಿದ್ರೆ ಮಾತ್ರ ನಮ್ಮ ದೇಶ ಶಾಂತಿಯಿಂದ ಬಾಳ್ಲಿಕ್ಕೆ ಸಾಧ್ಯ. ಎಸ್, ಪ್ರತಾಪ್, ತಮ್ಮಂತೀರಿ? ಅಲ್ಲ, ಇಲ್ಲಿ ಒಂದು ಅಕ್ಬರುದ್ದೀನ್ ಓವೈಸಿನ ಇವತ್ತು ಮಾತ್ರ ಈತ ಉದ್ಭವ ಆದ ಅನ್ನೋದನ್ನು ಅಂತ ನಾವು ಯೋಚನೆ ಮಾಡೋದು, ಡಿಬೇಟ್ ಮಾಡೋದು ತಪ್ಪು. ಈ ಅಕ್ಬರುದ್ದೀನ್ ಓವೈಸಿ ಯಾವ ಫ್ಯಾಮಿಲಿ ಸೇರಿದ್ರು ಅಂದರೆ ರಜಾಕರ್ಸ್ ಆರ್ಮಿ ಅಂತ ಕಟ್ಟಿದ್ರಲ್ಲ, ಆ ಫ್ಯಾಮಿಲಿ. ಇಟ್ ವಾಸ್ ಎ ಫ್ಯಾಮಿಲಿ ಆಫ್ ಟ್ರೈಟರ್ಸ್ ಅವರು. ನಿಮ್ಗೆ ಹೇಳ್ತೀನಿ, ಭಾರತ 1947ರಲ್ಲಿ ವಿಭಜನೆ ಆದಾಗ ಈ ಒಟ್ಟು ಇಡೀ ಭಾರತ ಮತ್ತು ಪಾಕಿಸ್ತಾನದಲ್ಲಿ 675 ಪ್ರಾವಿನ್ಸ್ಗಳಿದ್ದು. ಎಲ್ಲರಿಗೂ ಇಂಡಿಪೆಂಡೆನ್ಸ್ ಕೊಟ್ಬಿಟ್ರು ಬ್ರಿಟಿಷರು ಹೋಗುವಾಗ. ಅದರೊಳಗಡೆ ಸುಮಾರು 554 ಬರೀ ಭಾರತದಲ್ಲೇ ಇತ್ತು. ಎಲ್ಲರೂ ಕನ್ವಿನ್ಸ್ ಆದರು ಭಾರತದೊಂದು ಒಕ್ಕೂಟದ ಒಳಗಡೆ ಸೇರ್ಕೊಳ್ಳಿಕ್ಕೆ. ಆದರೆ ಹೈದರಾಬಾದ್ ನಿಜಾಮ್ ಅವತ್ತು ಅಪೋಸ್ ಮಾಡಿದರು, ನಾವು ಸೇರ್ಕೊಳ್ಳೋದಿಲ್ಲ ಅಂತ ಹೇಳಿದರು. ಹೈದರಾಬಾದ್ ನಿಜಾಮನ್ನು ಕೂಡ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರನ್ನ ಬಗ್ಗಿಸೋ ಲೆವೆಲಿಗೆ ಹೋಗಿದ್ರು. ಆದರೆ ಅವಾಗ ಇದೇ ನಿಜಾಮನ ಪರವಾಗಿ ರಜಾಕರ್ಸ್ ಆರ್ಮಿ ಅಂತ ಕಟ್ಟಿ ನಮ್ಮ ದೇಶದ ಸೇನೆ ವಿರುದ್ಧ ಫೈಟ್ ಮಾಡಿದವರೇ ಈ ಓವೈಸಿ ಫ್ಯಾಮಿಲಿಯವರು. ಅವಾಗಿಂದಲೇ ಇವರು ಈ ಟ್ರೈಟರ್ಸ್ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತಿಂದಲ್ಲ. ನೀವು ಇವತ್ತು ನೋಡಿ, ಓಲ್ಡ್ ಹೈದರಾಬಾದಿಗೆ ಹೋದರೆ ನೀವೊಂದು ಎಲೆಕ್ಟ್ರಿಸಿಟಿ ಬಿಲ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಯಾರೊಬ್ಬ ನಿಮಗೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸ್ಲೀಪರ್ ಸೆಲ್ಸ್ ಇರೋವಂಥದ್ದು ಆ ಹೈದರಾಬಾದ್ ಓಲ್ಡ್ ಸಿಟಿಯಲ್ಲಿದೆ. ಇವರ ಯಾವುದೋ ಡಾಮಿನೆನ್ಸ್ ಏನಿದೆಯಲ್ಲ, ಅಲ್ಲಿ ಇದೆಲ್ಲ ನಡೀತಾ ಇರೋಂಥ ಎಲ್ಲ ದೇಶದ್ರೋಹಿ ಕೃತ್ಯಗಳು ಅಲ್ಲಿ ನಡೀತಾ ಇದೆ. ಪೊಲೀಸರು ಹಿಂದೆ ಒಂದು ಸಾರಿ ಅಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಗುಜರಾತ್ ಪೊಲೀಸ್ ಮತ್ತು ಮಹಾರಾಷ್ಟ್ರ ಪೊಲೀಸ್ ಹೋದಾಗ ಎಂಟ್ರಿ ಕೊಡಲಿಲ್ಲ ಒಳಗಡೆ. ಆ ರೀತಿದು ಒಂದು ಇದನ್ನು ಮಾಡಿದ್ದಾರೆ. ಮತ್ತು 2010ರಲ್ಲಿ ಈ ಓವೈಸಿ, ಅಕ್ಬರುದ್ದೀನ್ ಓವೈಸಿ ಇದೇ ಫಸ್ಟ್ ಟೈಮು ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿರೋದಲ್ಲ. 2010ರಲ್ಲಿ ಅಲಹಾಬಾದ್ ಹೈಕೋರ್ಟು ಆರ್ಡರ್ ಬಂತು. ಈತನು ಒಂದು ಆಗಲೂ ಕೂಡ MLA ಆಗಿದ್ದ, ಈತನ ಅಣ್ಣ ಅಸಾದುದ್ದೀನ್ ಓವೈಸಿ ಮೆಂಬರ್ ಆಫ್ ಪಾರ್ಲಿಮೆಂಟು. ಇವರಿಬ್ಬರು ಕೂಡ ಇವರು ಸಫಿ ಅವರು ಹೇಳುವಾಗೆ ಕಾನ್ಸ್ಟಿಟ್ಯೂಷನ್ಗೆ ಬದ್ಧರಾಗಿರಬೇಕು, ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಬದ್ಧರಾಗಿರಬೇಕು. ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟಾಗ ಬರೀ ಮುಸಲ್ಮಾನರಲ್ಲ, ಎಲ್ಲರೂ ನಾನು ಹೇಳ್ತೇನೆ, ನಾವು ಬೇರೆಯವ್ರ ವಿಷಯಕ್ಕೆ ಬರ್ತೀನಿ, ನೀವು ವೆಯ್ಟ್ ಮಾಡಿ. 2010ರಲ್ಲಿ ಅಲಹಾಬಾದ್ ಹೈಕೋರ್ಟು ಅಯೋಧ್ಯ ಭೂಮಿನ ಸ್ಪ್ಲಿಟ್ ಮಾಡಿ ತೀರ್ಪನ್ನು ಕೊಟ್ಟಾಗ ಈ ಅಕ್ಬರುದ್ದೀನ್ ಓವೈಸಿ ಏನು ಸ್ಪೀಚ್ ಕೊಟ್ಟ ಗೊತ್ತಾ? ಎಷ್ಟು ಡೆರಾಗೇಟರ್ ಆಗಿ ಸ್ಪೀಚ್ ಕೊಟ್ಟ ಅಂತಂದರೆ,
ಕೌಶಲ್ಯ ರಾಮನಿಗೆ ಜನ್ಮ ಕೊಡೋ ಮೊದಲು ಎಲ್ಲೆಲ್ಲಿ ಮಲಗಿದ್ಲು ಅಂತ ಕೇಳ್ದ. ಅವಾಗ ಯಾವ ಆ್ಯಕ್ಷನನ್ನು ತಗೊಂಡ್ರು, ಯಾವ ಕೋರ್ಟ್ ಆ್ಯಕ್ಷನ್ ತಗೊಳ್ತು? ಇದೇ ವರುಣ್ ಗಾಂಧಿ ಹಿಂದೂಗಳ ವಿರುದ್ಧ ಯಾರು ಕೈ ಎತ್ತುತ್ತಾರೋ ಅವ್ರ ಕೈಯನ್ನು ಕತ್ತರಿಸ್ತೀನಿ ಅಂದ. ಮುಸಲ್ಮಾನರು ಅಂತ ಹೇಳಲಿಲ್ಲ, ಸ್ಟ್ರೇಟ್ ಅವೇ ಜೈಲ್ಗೆ ಹಾಕಿದ್ರು. ಇದೇ ಬಾಳಾ ಠಾಕ್ರೆ ಇವ್ರು ಹೇಳ್ತಾರಲ್ಲ, ಎಲ್ಲರ ವಿಷಯಕ್ಕೆ ಬರೋಣ. ಬಾಳಾ ಠಾಕ್ರೆ ವಿರುದ್ಧ ಕೋರ್ಟ್ ಬಾಳಾ ಠಾಕ್ರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಲ್ಲ, ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟು ಅನ್ನೋ ಕಾರಣಕ್ಕೆ 5 ವರ್ಷ ವೋಟಿಂಗ್ ರೈಟ್ಸ್ ಅನ್ನು ಕಿತ್ತಾಕಿದ್ರು ಅವ್ರನ್ನ. ಇವರೊಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಆದರೆ ಇವ್ರಿಗೆ ವಿರುದ್ಧ ಏನು ಆಕ್ಷನ್ ತಗೊಂಡಿದ್ದಾರೆ? ಇವತ್ತವರೆಗೂ ಪೊಲೀಸರು ಅವ್ರ ಮನೆ ಹತ್ರಕ್ಕೆ ಹೋಗಕ್ಕೆ ಸಾಧ್ಯ ಆಗಿದೆಯಾ? ಈ ಅಕ್ಬರುದ್ದೀನ್ ಓವೈಸಿ ಇವನು ಎಂಥ ಒಬ್ಬ ಗಂಡಸು ಅಂತ ಹೇಳೋದಕ್ಕೆ ನಾನು ನಿಮ್ಗೆ ಹೇಳ್ತೀನಿ. ಆ ಸ್ಪೀಚಲ್ಲಿ ಹೇಳ್ತಾನೆ, ವಾಡ್ವಾಣಿ ಭಾರತ ಸ್ಪ್ಲಿಟ್ ಆದಾಗ ಓಡ್ಕೊಂಬಂದ್ಬಿಟ್ಟ, ಇವನು ಇವಾಗ ದೊಡ್ಡ ನಾಯಕ, ಹಿಂದೂಗಳ ನಾಯಕ, ಅವನು ಓಡ್ಕೊಂಡು ಬಂದ ಹೆದರು ಪುಕ್ಲ ಅಂತ ಹೇಳ್ದ. ಇದೇ ಅಕ್ಬರುದ್ದೀನ್ ಓವೈಸಿ ಇವತ್ತೆಲ್ಲಿದ್ದಾನೆ? ಓಡ್ಕೊಂಡು ದೇಶ ಬಿಟ್ಟು ಓಡೋಗಿದ್ದಾನೆ ಅವನು. ಸೂರ್ಯನಾರಾಯಣ್ ತಾವೇನಂತೀರಿ? ನಿಜವಾಗಿ ಇದು ಅತ್ಯಂತ ಖಂಡನೀಯ. ಇಂತಹ ಒಬ್ಬ ಶಾಸಕ, ಆಯ್ಕೆ ಆಗಿ ಬಂದಿರುವಂಥ ಒಬ್ಬ ಶಾಸಕ ಈ ಥರ ಮಾತಾಡೋ ಮೊದಲು 100 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಇಡೀ ದೇಶ ಇವತ್ತು ಶಾಂತಯುತವಾಗಿ ಇರುವಂತಹ ದೇಶದಲ್ಲಿ ಇಂತಹ ಒಂದು ಕ್ರಿಮಿಗಳಿಂದಾಗಿ ಇಡೀ ದೇಶದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಆಗ್ತಾ ಇವತ್ತು ದೇಶದಲ್ಲಿ ಆಗ್ತಾ ಇದೆ. ಇದು ಅತ್ಯಂತ ಖಂಡನೀಯ. ಇನ್ನಾದರೂ ಪೊಲೀಸರು ಅವರು ನಾಮಾರ್ದ್ರು ಅಲ್ಲ ಅಂತ ತೋರಿಸಿಕೊಳ್ಳೋದಕ್ಕಾದರೂ ಅವ್ರ ಮೇಲೆ ಬಲವಾದ ಕೇಸ್ಗಳನ್ನು ಹಾಕಿ ಜೈಲಿಗೆ ಕಟ್ಟುವಲ್ಲಿವರೆಗೂ ಇದನ್ನು ಬಿಡಬಾರ್ದು ಅನ್ನುವಂಥದ್ದು ನಮ್ಮದು ಅಪೇಕ್ಷೆ. ಓಕೆ, ಅಂತೇಳಿ ಇಂಥ ವ್ಯಕ್ತಿಗಳಿಗೆ ಯಾವ ಧರ್ಮನೂ ಇಲ್ಲ, ಯಾವ ಮಾನವತ್ವನೂ ಇಲ್ಲ. ಇವ್ರಿಗೂ ಉಗ್ರ ಕಸಾಬ್ಗೆ ಯಾವ ವ್ಯತ್ಯಾಸನೂ ಇಲ್ಲ. ಕಸಾಬ್ ಆದರೂ ಒಂದು ಸಲ ಬಾಂಬ್ ಹಾಕಿ ಅದು ಶೂಟ್ ಮಾಡಿ 200 ಜನನ ಸಾಯಿಸಿದ್ರು. ಇಂಥ ವ್ಯಕ್ತಿಗಳು ಈ ರೀತಿ ವಿಷ ಬೀಜ ಬಿತ್ತಿರೋದ್ರಿಂದ ಇದು ಬರೀ ತಲಾಂತರಕ್ಕೂ ವಿಷಗಳು ಮನಸ್ಸಿನಲ್ಲಿ ಹುಟ್ಟುವಂಥ ಕೆಲಸ ಮಾಡಿದ್ದಾನೆ. ಎಸ್, ಮತ್ತಷ್ಟು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಬನ್ನಿ, ಈಗ ಮೈಸೂರಿನಿಂದ ಶಫೀಕ್ ಅಹಮದ್ ಇದ್ದಾರೆ, ಸಮಾಜ ಸೇವಕರು. ಶಫೀಕ್, ಎಲ್ಲದನ್ನು ಗಮನಿಸ್ತಾ ಇದ್ದೀರಿ, ಏನು ಹೇಳ್ತೀರಿ ಓವೈಸಿ ಭಾಷಣದ ಬಗ್ಗೆ? ಸರ್, ಎಲ್ಲರಿಗೂ ನಾನು ನಮಸ್ಕಾರ. ಹೇಳಿ ಸರ್. ಸರ್, ಈ MLA ಇದ್ದಾರಲ್ಲ, ಫಸ್ಟ್ ಆಫ್ ಆಲ್ ಇವ್ರು ಮುಸ್ಲಿಮ್ಸೇ ಇಲ್ಲ. ನಮ್ಮ ಇಸ್ಲಾಂ ಧರ್ಮ ಇಸ್ಲಾಂ ಅಂದ್ರೆ ಶಾಂತಿ. ಈ ಶಾಂತಿ ನಮ್ಮ ಇಸ್ಲಾಮದಲ್ಲಿ ಇದ್ದು ಇವನು ನಮ್ಮ ಮುಸ್ಲಿಮ್ಸ್ದು ಸ್ವಲ್ಪ ಹೆಸರು ಕೆಡಿಸ್ತಾ ಇದ್ದಾನೆ. ಓಕೆ, ನಾನು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಬನ್ನಿ, ಈಗ ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ನಮ್ಮ ಜೊತೆಗಿದ್ದಾರೆ ಹುಬ್ಳಿ ಸ್ಟುಡಿಯೋದಿಂದ. ಪ್ರಮೋದ್ ಮುತಾಲಿಕ್ ಅವರೇ, ಎಲ್ಲದನ್ನು ಕೇಳಿದ್ರಿ, ಓವೈಸಿ ಭಾಷಣವನ್ನು ಕೇಳಿದ್ರಿ, ಜೊತೆಗೆ ಅತಿಥಿಗಳು ಮಾತಾಡಿದ್ದನ್ನು ಗಮನಿಸಿರಿ, ತಾವು ಏನಂತೀರಿ? ನಾನು ಒಂದು ಹೇಳ್ತಾ ಇದ್ದೀನಿ, ಇದು ಜಿನ್ನ, ಎರಡನೆಯ ಜಿನ್ನ ಇವನಿಗೆ ಈಗಾಗಲೇ ಪ್ರತಾಪ್ ಸಿಂಹ ಅವರು ಹೇಳಿದರು, ಈ ರಕ್ತ ಈ ಕಾಶಿಮ್ ರಜ್ಮಿ ಅಂತ ಹೇಳಿ ರಜಾಕರ್ ಸೇನೆಯ ಪ್ರಮುಖ ಆಗಿದ್ದ, ಅವನು ಇದೇ ಭಾಷೆಯನ್ನ ಮಾತಾಡ್ತಾ ಇದ್ದ. ಒಟ್ಟಿಗೆ ಹಿಂದೂಗಳನ್ನ ಕತ್ತಲು ಮಾಡಿ ನಾವು ಹೈದರಾಬಾದನ್ನ ಮಿನಿ ಪಾಕಿಸ್ತಾನವನ್ನ ನಿರ್ಮಾಣ ಮಾಡಬಹುದು, ಇಲ್ಲಿ ಯಾವುದೇ ಹಿಂದೂಗಳ ಉಸಿರಿಲ್ದಾಗ ಮಾಡಬಹುದು ಅಂತನ್ನುವಂಥದ್ದನ್ನ ಅದೇ ಭಾಷೆಯನ್ನ ಅವನು ಹೇಳಿದ್ದ. ಸೊ ಆ ಭಾಷೆಯ ಆ ರಕ್ತದಲ್ಲಿ ಇರುವಂತಹ ಇವತ್ತು ಈ ರಜ್ಮಿಯಲ್ಲಿ ಅಂದ್ರೆ ಇದೇ ರಕ್ತದಲ್ಲಿ ಇರುವಂತಹ ಇವತ್ತು ಏನು ಅಕ್ಬರುದ್ದೀನ್ ಓವೈಸಿ ಇದ್ದಾನೆ, ಇವರನ್ನ ಗಡಿಪಾರು ಮಾಡಬೇಕು. ಒಂದು ಸಣ್ಣ ವಿರಾಮದ ನಂತರ ಮತ್ತಷ್ಟು ಚರ್ಚೆ ಮಾಡೋಣ.